ಏವಂ ಜನ್ಮಾನಿ ಕರ್ಮಾಣಿ ಹ್ಯಕರ್ತುರಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದಗುಹ್ಯಾನಿ ಹೃತ್ವತೇಃ. ಜನ್ಮವಿಲ್ಲದವನ ಜನ್ಮಗಳನ್ನು, ಕರ್ಮವಿಲ್ಲದವನ ಕರ್ಮಗಳನ್ನು ಜ್ಞಾನಿಗಳು ವರ್ಣನೆ ಮಾಡ್ತಾರೆ, ನಿರಂತರವಾಗಿ ವರ್ಣನೆ ಮಾಡ್ತಾರೆ. ವರ್ಣಯಂತಿ ಸ್ಮ, ನಿರಂತರವಾಗಿ ವರ್ಣನೆಯನ್ನು ಮಾಡ್ತಾರೆ. ಜನ್ಮವಿಲ್ಲದವನ ಜನ್ಮಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡೆವು ನಾವು. ಭಗವಂತನಿಗೆ ಹುಟ್ಟಿಲ್ಲ, ಅಭಿವ್ಯಕ್ತಿಯೇ ಅವನ ಜನ್ಮ ಅನ್ನೋದನ್ನು ಅರ್ಥ ಮಾಡಿಕೊಂಡೆವು. ಕರ್ಮವಿಲ್ಲದವನ ಕರ್ಮ ಅನ್ನೋದನ್ನು ಶ್ರೀಮದಾಚಾರ್ಯರು ನಮಗೆ ಅರ್ಥ ಮಾಡಿಸ್ತಾರೆ. ಅಪ್ರಯತ್ನಾತ್ ಸ್ವತಂತ್ರತ್ವಾತ್ ಫಲಾನಂಚ ವಿವರ್ಜನಾತ್ ಕ್ರಿಯಾಯಾಶ್ಚ ಸ್ವರೂಪತ್ವಾದ ಕರ್ತೇತಿ ಚ ತಂ ವಿದುಃ ಕರ್ತೃತ್ವಂ ಭ್ರಾಂತಿಜಂ ಪ್ರಾಹುಃ ಅತಸ್ತತ್ವವಿದೋ ಜನಾಃ ಐಶ್ವರ್ಯಜಂತು ಕರ್ತೃತ್ವಂ ಸಮ್ಯಕ್ ತತ್ತತ್ವವೇದಿನಃ ಇತಿ ಪಾದ್ಮೇ. ಆಚಾರ್ಯರ ಕಾರುಣ್ಯ ಅಪಾರವಾದದ್ದು. ಆಚಾರ್ಯರಿಲ್ಲ ಅಂದಿದ್ರೆ ಇದೇ ಭಾಗವತ ಇಟ್ಕೊಂಡು ಹನ್ನೊಂದು ತಮಸ್ಸಿಗೆ ಹೋಗ್ತಾ ಇದ್ವು ನಾವು. ಶ್ರೀಮದಾಚಾರ್ಯರ ಕಾರುಣ್ಯ ಅನಂತ. ದೇವರನ್ನ ಶಾಸ್ತ್ರಗಳು ಅಕರ್ತ ಅಂತ ಕರಿತವೆ. ಯಾಕೆ? ಅಪ್ರಯತ್ನಾತ್. ಕರ್ತ ಅಂದರೆ ಯಾರು? ಮಹಾಪ್ರಯತ್ನಶೀಲರಾದವು. ಪ್ರಯತ್ನ ಮಾಡುವವನು ಕರ್ತ. ದೇವರ ಪ್ರಯತ್ನವನ್ನೇ ಮಾಡಬೇಕಾಗಿಲ್ಲ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಆದ್ದರಿಂದ ಭಗವಂತ ಅಕರ್ತ. ಸ್ವತಂತ್ರತ್ವಾತ್. ದೇವರು ಇನ್ನೊಬ್ಬರ ಅಧೀನನಾಗಿ ಕೆಲಸ ಮಾಡೋದಿಲ್ಲ, ನಾವು ಇನ್ನೊಬ್ಬರ ಅಧೀನರಾಗಿ ಕೆಲಸವನ್ನು ಮಾಡ್ತೇವೆ. ಭಗವಂತ ಸ್ವತಂತ್ರನಾದ್ದರಿಂದಾಗಿ ಅವನು ಅಕರ್ತ. ಫಲಾನಂಚ ವಿವರ್ಜನಾತ್. ನಾವು ಏನೇ ಕೆಲಸ ಮಾಡಿದರೂ ನಮಗೊಂದು ಪ್ರಯೋಜನ ಬೇಕು. ದೇವರ ಕೆಲಸಕ್ಕೆ ಪ್ರಯೋಜನದ ಅಪೇಕ್ಷೆ ಇಲ್ಲಪ್ಪ. ದೇವರ ಮತ್ಸ್ಯನಾಗ್ತಾನೆ, ಕೂರ್ಮನಾಗ್ತಾನೆ, ವರಾಹನಾಗ್ತಾನೆ, ಅನಂತ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಅದರಿಂದ ಏನಾದರೂ ಅವನಿಗೆ ಪ್ರಯೋಜನ ಉಂಟೆ? ಇಲ್ಲ. ಫಲಾನಂಚ ವಿವರ್ಜನಾತ್. ಫಲಾಪೇಕ್ಷೆ ಇಲ್ಲ ದೇವರಿಗೆ. ಇನ್ನು ದೇವರು ಕರ್ತೃವಲ್ಲ. ಯಾಕೆ? ಇನ್ನೂ ಒಂದು ಕಾರಣ ಹೇಳ್ತಾರೆ ಆಚಾರ್ಯರು. ಕ್ರಿಯಾಯಶ್ಚ ಸ್ವರೂಪತ್ವ. ದೇವರೇ ದೇವರ ಕ್ರಿಯೆ. ನಿನ್ನೆಯ ಉಪನ್ಯಾಸದಲ್ಲಿ ತಿಳಿದೆವು, ಭಗವಂತನಿಗೂ ಭಗವಂತನ ಕ್ರಿಯೆಗಳಿಗೂ ಭೇದವಿಲ್ಲ. ಕ್ರಿಯಾಯಶ್ಚ ಸ್ವರೂಪತ್ವ. ದೇವರೇ ದೇವರ ಕ್ರಿಯೆ, ಆದ್ದರಿಂದಾಗಿ ದೇವರನ್ನ ಅಕರ್ತ ಅಂತೇವೆ. ಕ್ರಿಯೆ ಅನ್ನುವಂತಹ ಪದಾರ್ಥ ಬೇರೆ, ಕರ್ತೃ ಅನ್ನುವ ಪದಾರ್ಥ ಬೇರೆ. ಇದ್ದಾಗ ಕರ್ತ ಅಂತ ಕರಿಬೇಕು. ಆದರೆ ಕ್ರಿಯೆಯೇ ಕರ್ತ, ಕರ್ತೃವೇ ಕ್ರಿಯೆ. ಆದ್ದರಿಂದಲೂ ಭಗವಂತನನ್ನ ಅಕರ್ತ ಅಂತ ಹೇಳಿ ಭಾಗವತ ಕರೀತದೆ. ಕರ್ತೃತ್ವಂ ಭ್ರಾಂತಿಜಂ ಪ್ರಾಹುಃ ಅತಸ್ತತ್ವವಿದೋ ಜನಾಃ. ಇನ್ನು ನಮಗೆಲ್ಲ ಕರ್ತೃತ್ವದ ಭ್ರಾಂತಿ ಇದೆ. ಒಳಗೆ ನಿಂತು ಮಾತನಾಡಿಸ್ತಾ ಇರುವವನು ದೇವರು, ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತೇವೆ ನಾವು. ಭ್ರಾಂತಿಯಿಂದ ದೇವರಿಗೆ ಕರ್ತೃತ್ವದ ಜ್ಞಾನವಿಲ್ಲ. ನಾನು ಕರ್ತ ಅನ್ನುವಂತಹ ಜ್ಞಾನವಿದೆ. ಹೇಗೆ? ಐಶ್ವರ್ಯಜಂತು ಕರ್ತೃತ್ವಂ. ಭಗವಂತ ತನ್ನ ಅನಂತ ಸಾಮರ್ಥ್ಯದಿಂದ ತಾನು ಕರ್ತ ಅನ್ನುವುದನ್ನು ತಿಳಿದಿದ್ದಾನೆ. ಆದ್ದರಿಂದ ದೇವರು ಕರ್ತಾನೂ ಹೌದು, ಅಕರ್ತಾನೂ ಹೌದು. ಅವನು ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಪ್ರಯತ್ನ ಪಡಬೇಕಾಗಿಲ್ಲ. ಯಾರ ಅಧೀನನಾಗಿ ಕಾರ್ಯವನ್ನು ಮಾಡುವುದಿಲ್ಲ. ಕ್ರಿಯೆಯ ಫಲ ಭಗವಂತನಿಗಿಲ್ಲ. ಕ್ರಿಯೆಯೇ ಭಗವಂತ, ಭಗವಂತನೇ ಕ್ರಿಯೆ. ಆದ್ದರಿಂದಾಗಿ ಭಗವಂತನನ್ನು ಅಕರ್ತ ಅಂತ ಕರೀತಾರೆ. ಭಗವಂತ ಅನಂತ ಸಾಮರ್ಥ್ಯದಿಂದ ಕ್ರಿಯೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ಅವನು ಕರ್ತ. ಆ ಕರ್ತೃತ್ವದ ಚಿಂತನೆಯನ್ನ ಭಾಗವತ ಹೇಳಿಕೊಡ್ತದೆ. ಸವಾಯಿದಂ ವಿಶ್ವಮಮೋಘಲೀಲಃ ಸೃಜತ್ಯವತ್ಯತ್ತಿ ನ ಸಜ್ಜತೆಸ್ಮಿನ್ ಭೂತೇಷು ಚಾಂತರಹಿತ ಆತ್ಮತಂತ್ರಃ ಷಡ್ವರ್ಗಿಕಂಜಿಘ್ರತಿ ಷಡ್ಗುಣೇಶಃ. ಸವಾಯಿದಂ, ಆ ಪದ್ಮನಾಭ ಪುರುಷನೇ, ಇದಂ ವಿಶ್ವಮಮೋಘಲೀಲಃ ಸೃಜತಿ. ಅಮೋಘಲೀಲಃ. ನಮ್ಮ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಅರ್ಥ ಬರೀತಾರೆ. ಅಮೋಘಲೀಲಃ ಸತ್ಯಕಾಮಲಕ್ಷಣ ಕ್ರೀಡಃ. ಪರಮಾತ್ಮನ ಕ್ರಿಯೆ ಎಂದಿಗೂ ಮೋಘ ಅಲ್ಲ, ವ್ಯರ್ಥ ಅಲ್ಲ. ಅವನು ಸತ್ಯಕಾಮ, ಅಮೋಘವಾದ ಲೀಲೆಯುಳ್ಳವನು. ಮೋಕ್ಷ ಕೊಡಲಿಕ್ಕಾಗಿ ಕೃಷ್ಣರೂಪ ಅವತರಣ ಮಾಡಿದೆ, ಮೋಕ್ಷ ಕೊಡಲಿಕ್ಕಾಗಿ ವ್ಯಾಸರೂಪ ಅವತರಣ ಮಾಡಿದೆ. ಮೋಕ್ಷ ಕೊಡ್ತಾನೆ ಭಗವಂತ, ಸಂಶಯವಿಲ್ಲ. ಅಮೋಘಲೀಲಃ ಸೃಜತ್ಯವತ್ಯತ್ತಿ. ಈ ಸಮಗ್ರ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ತಾನೇ ಸೃಷ್ಟಿ ಮಾಡಿ ತಾನೇ ಸಂಹಾರ ಮಾಡ್ತಾನ. ಹೌದು. ನ ಸಜ್ಜತೆಸ್ಮಿನ್. ದೇವರು ಇದರೊಳಗೆ ಆಸಕ್ತನಾಗಿ ಕುಳಿತುಕೊಳ್ಳೋದಿಲ್ಲ. ಇದರ ಫಲ ದೇವರಿಗೆ ಬೇಕಾಗಿಲ್ಲವೋ? ಇದರ ಫಲ ಬೇಕಾಗಿರುವುದು ನಮಗೆ, ಜೀವರಾಶಿಗಳಿಗೆ. ನಾವು ಜೀವರಾಶಿಗಳು ಸಂಸಾರದೊಳಗೆ ಬರ್ತೇವೆ. ಏನು ಬ್ರಹ್ಮದೇವರ 100 ವರ್ಷದ ದೀರ್ಘವಾದ ಆಯುಷ್ಯ, ಅದರೊಳಗೆ ಹುಟ್ಟಿ ಬದುಕಿ ಸತ್ತು, ಹುಟ್ಟಿ ಬದುಕಿ ಸತ್ತು ಬಳಲಿ ಹೋಗಿಬಿಟ್ಟಿರ್ತೇವೆ. ಸಾಕು ಅಂತ ಅನಿಸ್ತದೆ ಆ ಜೀವರಾಶಿಗಳಿಗೆ. ಬ್ರಹ್ಮಾಂಡವನ್ನು ನಾಶ ಮಾಡಿ ಹೊಟ್ಟೆಯೊಳಗಿಟ್ಟುಕೊಂಡು ಇಡೀ ಸೃಷ್ಟಿಕಾಲದಲ್ಲಿ ಅನುಭವಿಸಿದಂತಹ ಬವಣೆಗೆ ವಿಶ್ರಾಂತಿಯನ್ನು ಕೊಡ್ತಾನೆ ದೇವರು. ಹಗಲೆಲ್ಲ ದುಡಿದು ರಾತ್ರಿ ಮಲಗ್ತೇವಲ್ಲ, ಹಾಗೆ ಸೃಷ್ಟಿಕಾಲದಲ್ಲಿ ಹುಟ್ಟಿ ಬದುಕಿ ಸತ್ತು ಏನು ಬವಣೆಯನ್ನು ಅನುಭವಿಸಿರ್ತೇವೆ, ಆ ಶ್ರಮದ ಶ್ರಾಂತಿಗಾಗಿ ದೇವರು ಪ್ರಳಯ ಕಾಲದಲ್ಲಿ ನಿದ್ರೆಯನ್ನು ಕೊಡ್ತಾನೆ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯಃ ಅಂತ ನಮ್ಮ ಟೀಕಾಕೃತ್ಪಾದರು ಹೇಳ್ತಾರೆ.
ನ ಸಜ್ಜತೆ ಸ್ಮಿನ್. ದೇವರಿದ್ರೊಳಗೆ ಆಸಕ್ತನಾಗಿಲ್ಲ. ಅಯ್ಯೋ ಎಷ್ಟು ಒಳ್ಳೆ ಬ್ರಹ್ಮಾಂಡ ನಿರ್ಮಾಣ ಮಾಡಿದ್ದೀನಪ್ಪ, ಒಡೆದು ಹಾಕಿಬಿಟ್ರೆ ಹೇಗೆ? ದೇವರಿಗೆ ಚಿಂತೆ ಇಲ್ಲ. ಒಡೆದು ಹಾಕ್ತಾನೆ ಮತ್ತೆ ಕಟ್ತಾನೆ. ದೇವರಿಗೆ ಚಿಂತೆ ಇಲ್ಲ. ಭೂತೇಶು ಚಂತರಹಿತ ಆತ್ಮತಂತ್ರ. ಆತ್ಮತಂತ್ರ ಸ್ವಾಮಿ, ಸ್ವತಂತ್ರ, ಎಲ್ಲ ಜೀವರಾಶಿಗಳ ಒಳಗಿದ್ದು ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ. ದೇವರ ಭೋಕ್ತೃತ್ವದ ವಿಷಯದಲ್ಲಿ ತಿಳಿದವಲ್ಲ, ಆ ವಿಷಯವನ್ನೇ ಇಲ್ಲಿ ತಿಳಿಸ್ತಾರೆ ಸುತಾಚಾರ್ಯರು. ಷಡ್ವರ್ಗಿಕಂ, ಪಂಚೇಂದ್ರಿಯಗಳು ಒಂದು ಮನಸ್ಸು. ಈ 5 ಇಂದ್ರಿಯಗಳು ಮನಸ್ಸಿನಿಂದ ಭೋಗ್ಯವಾದ ಏನೆಲ್ಲ ವಸ್ತುಗಳಿದೆಯಲ್ಲ ಅವೆಲ್ಲವನ್ನ ಷಡ್ಗುಣೇಶಃ, ಆ ಇಂದ್ರಿಯಗಳಿಗೆ ಒಡೆಯನಾಗಿ ಭಗವಂತ ಅನುಭವಿಸ್ತಾನೆ. ಭೋಕ್ತಾ ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಆ ಮಾತಿನ ಅನುವಾದ ಇದು. ಭೂತೇಷು ಚಂತರಹಿತ ಆತ್ಮತಂತ್ರ ಷಡ್ವರ್ಗಿಕಂಜಿಘ್ರತಿ ಷಡ್ಗುಣೇಶಃ ಭಾರತಾರ್ಥ ವಿನಿರ್ಣಯ. ನಮ್ಮ ಭಾಗವತ. ಎಲ್ಲದರ ಒಳಗೆ ವ್ಯಾಪಿಸಿ ನಿಂತ ಭಗವಂತ ತನ್ನ ಗುಣಗಳನ್ನು ತಾನು ಭೋಗಿಸ್ತಾನೆ, ಶುಭವಾದದ್ದನ್ನು ಭೋಗಿಸ್ತಾನೆ.